ಇಲ್ಲಿ ಕೆಲವ್ರು ಹೇಳ್ತಾ ಇರ್ತಾರೆ, ಮೂರಲ್ಲಿ ಯಾವುದೇ ಪಕ್ಷ ಬರಲಿ, ನೆಕ್ಸ್ಟು ಯಾವ ಪಕ್ಷ ಬಂದ್ರೂ ಇವ್ರ ಕೆಲಸ ಇವ್ರು ಮಾಡಲೇಬೇಕು. ಇವ್ರು ಮಾಮೂಲಿ ಬೆಳಗ್ಗೆ ಹೋಗ್ಬೇಕು, ಕೆಲಸ ಮಾಡಬೇಕು, ಇವ್ರ ದುಡ್ಡನ್ನ ತಂದ್ಬಿಟ್ಟು ಇವ್ರಿಗೆ ಇದಾಗಬೇಕು, ಅವ್ರ ಮನೆ ನೋಡ್ಕೋಬೇಕು, ಅವ್ರು ಯಾರು ಕೊಡೋದಿಲ್ಲ ಅಂತ. ಆದ್ರೆ ಇವಾಗ ಹೇಳ್ತೀನಿ ಅದೆಲ್ಲ ಸುಳ್ಳು. ಯಾವ ಥರ ಇದಾಯ್ತದೆ ಅಂತ 3 ದೇಶದಲ್ಲಿ ಹೇಳ್ತೀನಿ. ಯಾವ ಥರ? ಮೊದಲನೇ ದೇಶ ಯಾವುದು? ಅಮೇರಿಕದಲ್ಲಿ ಏನು ಅಂದರೆ, ಒಬ್ಬ ಕೂಲಿ ಮಾಡೋನಿಗೆ ಎಷ್ಟು ಸಿಗ್ತದೆ ಅಲ್ಲಿ? ಕೂಲಿ ಮಾಡೋನಿಗೆ 1 ರಿಂದ 1.5 ಲಕ್ಷ ಸಿಗ್ತದೆ ಬರೀ ಕೂಲಿ ಮಾಡೋನಿಗೆ. ರೂಪಾಯಲ್ಲಿ ಲೆಕ್ಕ ಹಾಕಿದ್ರೆ ಡಾಲರಲ್ಲಿ ಮಿನಿಮಮ್ಮು 1,500-2 ಸಾವಿರ ಸಿಗೋದಾಯ್ತದೆ. ಅದೇ ಇಲ್ಲಿ ಕೂಲಿ ಮಾಡಿದ್ರೆ ನಮ್ಮ ದೇಶದಲ್ಲಿ ಎಷ್ಟು ಸಿಕ್ಕಿರ್ತದೆ ಅವ್ನಿಗೆ? ಕೂಲಿ ಮಾಡೋನು ಒಂದು 10-15 ಸಾವಿರ ಮಾಡ್ಕೋಬೋದು. ನಾನಿದು ಮಿನಿಮಮ್ ಹೇಳ್ತಾ ಇರೋದು. ಏನಾದರೂ ಕೆಲಸ ಒಂದು 20 ದಿನ ಸಿಕ್ಕಿದ್ರು ಅಷ್ಟು ಮಾಡ್ಬೋದು. ಅಲ್ಲೂ ಅವ್ನಿಗೆ ಒಂದು 15 ದಿನ ಸಿಕ್ಕಿದ್ರೇ 1-1.5 ಲಕ್ಷ ಮಾಡ್ಕೊಬಿಟ್ಟು ದಿನ ಕೆಲಸ ಮಾಡಿದ್ರೆ 3 ಲಕ್ಷದ ತನಕನೂ ಮಾಡ್ಬೋದು ಅವನು. ಅದೇ ಥರ ಇದು ಬುರುಂಡಿ ಅಂತ ಒಂದು ದೇಶ ಐತೆ, ಇಡೀ ಭೂಮಿ ಮೇಲೆ ಅತಿ ಬಡತನದ ದೇಶ. ಅದರಲ್ಲಿ ಎಷ್ಟಿದು? ಅದರಲ್ಲಿ ತಿಂಗಳೆಲ್ಲ ಕೆಲಸ ಮಾಡಿದ್ರು 1 ರಿಂದ 1.5 ಸಾವಿರ ಸಂಬಳ ಬರ್ತದೆ. ಒಂದೇ ಕೂಲಿ ಕೆಲಸಕ್ಕೆ ಬುರುಂಡಿ ಅನ್ನೋ ದೇಶದಲ್ಲಿ 1 ರಿಂದ 1.5 ಸಾವಿರ ರೂಪಾಯಿ ಸಂಬಳ ಬರ್ತದೆ. ಅಮೇರಿಕದಲ್ಲಿ 1 ರಿಂದ 1.5 ಲಕ್ಷ ಸಂಬಳ ಬರ್ತದೆ. ಯಾಕೆ 3 ದೇಶದಲ್ಲೂ ಅಷ್ಟು ವ್ಯತ್ಯಾಸ ಆಯಿತು ಅಂದರೆ, ಇಲ್ಲಿ ಕರಪ್ಷನ್ನು ತೀರಾ ಅಂದರೆ ತೀರಾ ಕಡಿಮೆ ಇರ್ತದೆ, ಇಲ್ಲಿ ತೀರಾ ಹೈಯೆಸ್ಟ್ ಇರ್ತದೆ. ಇಲ್ಲಿ ನಮ್ಮದು ಮಾಡ್ರೇಟ್ ಲೆವೆಲಲ್ಲಿ ಇರ್ತದೆ. ಅಲ್ಲಿಗೆ ಅವ್ರು ಕದೀತಾ ಯಾವ ಥರ ಇಡೀ ಎಕಾನಮಿನ ಬೆಳೆಸ್ಬಿಡ್ತಾರೆ ಅಂದರೆ, ನೀವು ಕೆಲಸ ಮಾಡಿದ್ದು ನಿಮಗೆ ಸಿಗ್ದಂಗೆ ಮಾಡಾಕ್ಬಿಡ್ತಾರೆ. ಇಲ್ಲಿ 10-15 ಸಾವಿರ ಅದೇ ಕೆಲಸಕ್ಕೆ. ಅದೇ ಅಮೇರಿಕದಲ್ಲಿ 1 ರಿಂದ 1.5 ಲಕ್ಷ. ಬುರುಂಡಿ ಅನ್ನೋ ದೇಶದಲ್ಲಿ 1 ರಿಂದ 1.5 ಸಾವಿರ ತಿಂಗಳಿಗೆ. ಯಾಕೆ ಈ ಥರ ಆಯ್ತದೆ? ಅಮೇರಿಕದಲ್ಲಿ ಕಡಿಮೆ ಕರಪ್ಷನ್ ಇರೋದ್ರಿಂದ ಜಾಸ್ತಿ ಕಂಪ್ನಿಗಳು ಓಪನ್ ಮಾಡ್ತಾರೆ, ಜಾಸ್ತಿ ಉದ್ಯೋಗಗಳು ಕ್ರಿಯೇಟ್ ಮಾಡ್ತಾರೆ. ಜಾಸ್ತಿ ಉದ್ಯೋಗಗಳು ಕ್ರಿಯೇಟ್ ಮಾಡಿದಾಗ ಏನಾಯ್ತದೆ? ಜಾಸ್ತಿ ಜನ ಸಂಬಳ ಬರೋಕ್ಕೆ ಶುರು ಆಯ್ತದೆ. ಅದರಿಂದ ಮತ್ತೆ ಖರ್ಚು ಮಾಡ್ತಾರೆ ಅವರು. ಅಷ್ಟು ಜನಕ್ಕೆ ಒಂದು ಸತಿ ದುಡ್ಡು ಬರೋಕ್ಕೆ ಶುರು ಆಯ್ತದೆ ಇಂಡಸ್ಟ್ರಿಯಿಂದ. ಆ ದುಡ್ಡು ಅವ್ರು ಸುಮ್ಮನೆ ಇರ್ತಾರೆ? ಇಲ್ಲ, ಅದರಲ್ಲಿ ಮನೆ ಕಟ್ಟೋಕ್ಕೆ ಶುರು ಮಾಡ್ತಾರೆ. ಆ ಮನೆ ಕಟ್ಟೋಕ್ಕೆ ಶುರು ಮಾಡಿದಾಗ, ಈಗ ಸಿಂಪಲಾಗಿ ಹೇಳ್ತೀನಿ, ಒಂದು ಫ್ಯಾಕ್ಟ್ರಿ ಓಪನ್ ಆಯ್ತದೆ. ಯಾವ ಫ್ಯಾಕ್ಟ್ರಿ ಅಂದರೆ ಕಾರ್ ಫ್ಯಾಕ್ಟ್ರಿಲಿ ಒಟ್ಟು ಎಷ್ಟು ಜನ ಇರ್ತಾರೆ? 10,000 ಜನ ಏನೋ ಕೆಲಸ ಕೊಟ್ಟಿರ್ತಾರೆ. 1,000 ಜನ ಕೆಲಸ ಕೊಟ್ಟಿರ್ತಾರೆ. ಆ 1,000 ಜನ ಕೆಲಸ ಕೊಟ್ಟಿರೋದೇನಾಯ್ತದೆ ಅಂದರೆ ಫ್ಯಾಕ್ಟ್ರಿಲಿ ಫಸ್ಟು ಆ 1,000 ಜನಕ್ಕೆ ದುಡ್ಡು ಬರೋದಾಯ್ತದೆ. ಆ 1,000 ಜನ ದುಡ್ಡು ಬಂದಿದೆ ಏನು ಮಾಡ್ತಾರೆ? ಅಷ್ಟು ಜನನೂ ಆ ದುಡ್ಡಲ್ಲಿ ಮನೆ ಕಟ್ಸೋಕ್ಕೆ ಶುರು ಮಾಡ್ತಾರೆ, ಬೇರೆ ಕಡೆ ಇದು ತಗೊಳಕ್ಕೆ ಶುರು ಮಾಡ್ತಾರೆ. ಆಮೇಲೆ ಮನೆ ಕಟ್ಸೋಕ್ಕೆ ಶುರು ಮಾಡಿದಾಗ ಆ ಮನೆ ಕಟ್ಟೋವ್ರಿಗೆ ಕೆಲಸ ಸಿಗೋಕ್ಕೆ ಶುರು ಆಯ್ತದೆ. ಆ ಮನೆ ಕಟ್ಟೋಕ್ಕೆ ಅವ್ರಿಗೆ ಕೆಲಸ ಶುರು ಆದಾಗ ಏನಾಯ್ತದೆ? ಮನೆ ಕಟ್ಟೋವ್ರಿಗೆ ಶುರು ಆದಾಗ ನೆಕ್ಸ್ಟು ಮನೆ ಕಟ್ಟುವಾಗ ಏನೇನು ಬೇಕು? ಅದರಲ್ಲಿ ಮರ ಬೇಕು, ಆಮೇಲೆ ಕಬ್ಬಣ ಬೇಕು, ಅದಲ್ದೇ ಇನ್ನೇನು ಬೇಕು? ಇದು ಬೇಕು, ಯಾವುದು? ಗಾಜು ಬೇಕು ಅದಕ್ಕೆ, ಕಿಟಕಿಗಳಿಗೆ. ಅದಲ್ದೇ ಟೈಲ್ಸ್ಗಳಿಗೆ ಮಾರ್ಬಲ್ ಬೇಕು, ಆಮೇಲೆ ಸಿಮೆಂಟ್ ಬೇಕು ಅದೆಲ್ಲನೂ ಜೊತೆ ಮಾಡೋಕ್ಕೆ. ಅಲ್ಲಿ ಹಿಂಗೆ ಟ್ರಯಾಂಗಲ್ ಶೇಪಲ್ಲಿ ಕಟ್ತಾರೆ, ಅಲ್ಲಿ ಹಂಚುಗಳ ಥರ ಬೇಕು. ಇಲ್ಲ ಈ ಥರ ಕಟ್ಟಿದ್ರು ಅದನ್ನು ಬಿಟ್ಟಾಕಿ ಇಷ್ಟು 5 ಬೇರೆದು ಬೇಕು. ಅಷ್ಟು ಕಂಪ್ನಿಗಳು ಬೆಳೆಯೋಕ್ಕೆ ಶುರು ಆಯ್ತದೆ ಒಂದು ಸತಿ ಅದು ಮಾಡೋಕ್ಕೆ ಶುರು ಆದ ತಕ್ಷಣ. ಅಷ್ಟು ಕಂಪ್ನಿಗಳು ಬೆಳೆಯೋಕ್ಕೆ ಶುರು ಆದಮೇಲೆ ಅಷ್ಟು ಜನದಲ್ಲಿ ಕೆಲಸ ಮಾಡೋವ್ರಿಗೆ ದುಡ್ಡು ಬರೋಕ್ಕೆ ಶುರು ಆಯ್ತದೆ. ಅಷ್ಟು ಜನ ದುಡ್ಡು ಬರೋಕ್ಕೆ ಶುರು ಆದಮೇಲೆ ಅವರು ನೆಕ್ಸ್ಟ್ ಖರ್ಚು ಮಾಡ್ತಾರೆ. ಖರ್ಚು ಮಾಡ್ತಾ ಚೈನ್ ಇವೆಂಟಲ್ಲಿ ಇದು ನಡೀತಾ ಹೊಟ್ಟೋಯ್ತದೆ. ಇಲ್ಲೇನು ಮಾಡ್ತಾರೆ? ಯಾವುದಾದ್ರೂ ಒಂದು ಕಂಪ್ನಿ ಇಲ್ಲ ಏನೋ ಮಾಡಿದಾಗ ವರ್ಕರ್ ಸ್ಟ್ರೈಕ್ ಅಂತಲೇ ಏನೋ ಮಾಡಿಬಿಟ್ಟು ಒಂದು ಕಂಪ್ನಿ ನಿಲ್ಲಿಸ್ತಾರೆ. ಅದೇ ಥರ ಇನ್ನೊಂದಷ್ಟು ಕಂಪ್ನಿಗಳು ನಿಲ್ತವೆ. ಎಲ್ಲ ನಿಂತಾಗ ಚೈನಲ್ಲಿ ನಿಂತು ಒಂದು ಸುಮಾರಾಗಿ ಇಂಡಸ್ಟ್ರಿಗಳು ನಡೀತಾ ಇತ್ತು. ಇಲ್ಲಿ ಸುಮಾರಾಗಿ ನಡೆಯೋದ್ರಿಂದ ಏನಾಯ್ತದೆ? ನಮ್ಮ ದೇಶ ಸುಮಾರಾಗೈತೆ. ಆದರೆ ಅಲ್ಲಿ ಯಾವ ಥರ ಅಂದರೆ ತೀರಾ ಈ ಲೆವೆಲ್ ಕರಪ್ಷನ್ನು. ಅಲ್ಲಿ ಯಾವ ಥರ ಅಂದರೆ ಕ್ರೈಮ್ಗಳು ಇದೆಲ್ಲ ಜಾಸ್ತಿ ಇರ್ತದೆ. ಏನೇ ಇದು ಮಾಡಿದ್ರೂ ಅವ್ನು ಮಾಡಿದ್ದು ಅವನಿಗೆ ಸಿಗೋದಿಲ್ಲ. 1-1.5 ಸಾವಿರಕ್ಕೆ ಕೆಲಸ ಮಾಡೋಕ್ಕೆ ರೆಡಿ ಇರ್ತಾರೆ ಹುಡುಗರುಗಳು, ಆದರೂ ಅಲ್ಲಿ ಏನು ಕೆಲಸ ಇರೋದಿಲ್ಲ. ಹಿಂಗೆ ತಲೆ ಮೇಲೆ ಹಿಂಗೆ ಕೈ ಎತ್ಕೊಂಡು ಹಿಂಗೆ ಕೂತಿರ್ತಾನೆ, ಏನು ಕೆಲಸ ಇಲ್ದಾನೆ. ಯಾಕೆ ಅಂದರೆ ಅಷ್ಟು ಕಳಪೆ ಆಗಿ ಯಾವ ಇಂಡಸ್ಟ್ರಿಗಳು ಮಾಡೋದಿಲ್ಲ. ಇಲ್ಲಿ ದುಡ್ಡು ಕಡಿಮೆ ಅಂತ ಇಂಡಸ್ಟ್ರಿಗಳು ಮಾಡಿದ್ರೆ ಏನು ಮಾಡ್ತಾರೆ? ಅಲ್ಲಿ ರಾಜಕಾರಣಿಗಳು ಹಿಂಸೆ ಮಾಡಿ ಅವರೇ ಓಡಿಸ್ಬಿಡ್ತಾರೆ ಅದನ್ನು. ಏನು ಬಂದ್ರೂ ದುಡ್ಡು ಕೀಳಕ್ಕೆ ನೋಡ್ತಾ ಇರ್ತಾರೆ. ಇಲ್ಲೂ ಅದೇ ಥರ ಕಬ್ಬುಂದೇನೇ ಫ್ಯಾಕ್ಟ್ರಿ ಓಪನ್ ಮಾಡಿದ್ರು ಅಲ್ಲೊಂದಷ್ಟು ಜನ ಗುಂಪಾಗ್ಬಿಟ್ಟು ಹಂಗೆ ಕೊಡ್ತಾ ಇಲ್ಲ ಕಮಿಷನ್ ಕೊಡಿ, ಹಿಂಗೆ ಮಾಡಿ ಅಂತ ಗಲಾಟೆ ಹತ್ತಿಸ್ತಾರೆ. ಅಲ್ಲಿ ಯಾವ ಗಲಾಟೆ ಹತ್ಸೋಕ್ಕೂ ಬಿಡೋದಿಲ್ಲ, ಏನೂ ಇಲ್ಲ. ಇಂಡಸ್ಟ್ರಿಗಳು ಆಯ್ತಾ ಇರ್ತದೆ, ಕೆಲಸ ಸಿಗ್ತಾ ಇರ್ತದೆ. ಹೊಸದಾಗಿ ದೇಶ ಬೆಳೆದು ಕೂಲಿ ಮಾಡೋನ್ಗೆ 1 ರಿಂದ 1.5 ಲಕ್ಷ ಸಂಬಳ ಬರೋ ಥರ ಆಗಿರ್ತದೆ. ಇದೇ ಥರ ಖರ್ಚು ಜಾಸ್ತಿ ಆಯ್ತದೆ ಅಂದರೆ ಎಲ್ಲದರಲ್ಲೂ ಖರ್ಚಾಗೋದಿಲ್ಲ. ಅದೇನಾಯ್ತದೆ? ಮೆಡಿಕಲ್ ಎಕ್ಸ್ಪೆನ್ಸ್ ಯಾಕಾಯ್ತದೆ ಅಂದರೆ 100 ವರ್ಷಕ್ಕೆ ಮುಂಚೆ ಯಾರೋ ರಾಕ್ಫೆಲ್ಲರ್ ಅನ್ನೋನು ಫುಲ್ಲು ಮೊನೊಪೊಲೈಸ್ ಮಾಡಿಬಿಟ್ಟಿದ್ದ ವೆಸ್ಟರ್ನ್ ಮೆಡಿಸನ್ನು, ಹೋಮಿಯೋಪತಿ ರಾತ್ರಿ ಬ್ಯಾನ್ ಮಾಡಾಕ್ಬಿಟ್ಟು.
ಜಾಸ್ತಿ ಲಕ್ಷಾಂತರ ಕೋಟಿ ದುಡ್ಡು ಇಟ್ಕೊಂಡು ಅದರಿಂದ ಅದೊಂದು ಎಕ್ಸ್ಪೆನ್ಸ್ ಆಯ್ತದ. ಇನ್ನು ಊಟದ್ದು ಎಲ್ಲಿ ಬೆಳೆದ್ರು ಒಂದೇ, ಇಲ್ಲಿರಲಿ ಅವ್ರ ಮನೇಲೆ ತಂದ್ಬಿಟ್ಟು ಬೇಯಿಸಿದ್ರೆ ಕಡಿಮೆನೇ ಆಗೋದು, ಆಚೆ ಹೋಟ್ಲಲ್ಲಿ ತಿಂದರೆ ಜಾಸ್ತಿನೇ ಆಗೋದು. ಅಲ್ಲಿ ಅಮೇರಿಕದಲ್ಲಿ ಮನೆಗಳು ನೋಡಬೇಕು, ಮಾಮೂಲಿ ಮನೆಗಳೇ 80, 100, 120 ಈ ಥರ ಇರ್ತದೆ. ಇಲ್ಲಿ ಹೆಂಗೆ 30-40 ಮನೆಗಳು ಕಾಣಿಸ್ತದೋ ಅಲ್ಲಿ 30-40 ಅನ್ನೋದು ಇರೋದೇ ಇಲ್ಲ. ದೊಡ್ಡದು 80, 120, ಆಮೇಲೆ ಮುಂದೆ ಒಂದಷ್ಟಗಳ ಜಾಗ ಇರ್ತದೆ. ಇವಾಗ ಹೆಂಗೋ ಬೇರೆಯವ್ರು ಬಂದ್ಬಿಟ್ಟು ನಾನು ಹೇಳಿದ್ನಲ್ಲ ಇಲ್ಲಿಯವ್ರ ಥರ ಕಳ್ಳರು, ಆ ಥರ ಡೆಮೊಕ್ರೆಟಿಕ್ ಪಕ್ಷದಲ್ಲಿ ಬಂದ್ಬಿಟ್ಟು ಹೊಡೆದು ಇವಾಗ ಒಬಾಮ ಬಂದಾಗಿಂದ ಒಂದಷ್ಟು ಸ್ಲಮ್ಗಳು ಕ್ರಿಯೇಟ್ ಆಗೈತೆ, ಇನ್ನೇನೇನೋ ಆಗೈತೆ. ಆದರೆ ಆ ಥರ ಇಂಡಸ್ಟ್ರಿಯಲೈಸೇಷನ್ ಎಲ್ಲ ನಡೀತಿದ್ದಾಗ ಮುಂಚೆ ಅಷ್ಟು ಚೆನ್ನಾಗಿರ್ತದೆ. ಈಗ ಈ ಸ್ವಿಟ್ಜರ್ಲ್ಯಾಂಡ್ ದೇಶ ಆಗಲಿ ಬೇರೆದಾಗಲಿ, ಸ್ವಿಟ್ಜರ್ಲ್ಯಾಂಡ್ ಅವರು ಬರೀ ಇಲ್ಲಿ ದುಡ್ಡು ತಗೊಂಡವ್ರು ಶ್ರೀಮಂತರಾಗಿಲ್ಲ, ಅಲ್ಲೂ ಎಷ್ಟೋ ಇಂಡಸ್ಟ್ರಿಗಳೈತೆ, ವಾಚ್ ಇಂಡಸ್ಟ್ರಿಗಳೈತೆ, ರೋಲೆಕ್ಸ್ ಥರ ಇನ್ನೂ ಸಖತ್ ಇಂಡಸ್ಟ್ರಿಗಳ ಮೇಲೆ ಇಂಡಸ್ಟ್ರಿ ಐತೆ. ಆ ಇಂಡಸ್ಟ್ರಿಗಳಿರೋದ್ರಿಂದ ಅಲ್ಲಿ ದೇಶ ಬೆಳೀತದೆ. ನೆದರ್ಲ್ಯಾಂಡ್ ದೇಶ ಹೆಂಗೆ ಬೆಳೀತದೆ ಅಂದರೆ ಈ ಥರದ್ರಲ್ಲಿ ಅದು ಅಲ್ಲಿಯ ತೀರಾ ಅಂದರೆ ತೀರಾ ಚಿಕ್ಕ ದೇಶ. ನಮ್ಮ ರಾಜ್ಯದ್ದು 1/5 ಐತೆ, ಆದರೆ ಅಲ್ಲಿ ಎಷ್ಟು ಬೆಳೆದ್ಬಿಟ್ಟು ಬೇರೆ ದೇಶಕ್ಕೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ ನಮಗಿಂತ ಜಾಸ್ತಿ. ಇನ್ನೊಂದು ದೇಶದಲ್ಲಿ ಬೇರೆ ಬೇರೆ ಇಂಡಸ್ಟ್ರಿಯಲೈಸೇಷನಿಂದ ಡೆವಲಪ್ ಆಯ್ತಾ ಹೋಯ್ತಾರೆ. ಏನು ಇಲ್ದಾರ ಸುಮಾರಾಗಿರೋರು ಸುಮಾರಾಗಿ ಉಳಿದ್ಬಿಟ್ಟು, ಏನು ಇಲ್ಲದೆ ಬರೀ ಕಳ್ಳರುಗಳು ತುಂಬಿರೋದು ಫುಲ್ ಬಿದ್ದೋಯ್ತಾರೆ. ಪೂರ್ತಿ ರಾಜಕಾರಣಿಗಳು ಕಾರಣ ಆಗಿರ್ತಾರೆ ಇದಕ್ಕೆ. ಅವ್ರು ಎಲ್ಲಿ ಕಳ್ಳತನ ಮಾಡೋಕ್ಕೆ ಶುರು ಆಯ್ತಾರೋ ಅವಾಗ ಕಂಪ್ನಿಗಳು ಎದುರ್ಕೋತಾರೆ, ಕೆಲಸ ಸಿಗ್ದಂಗೆ ಆಯ್ತದೆ, ಒಂದೇ ಸತಿ ದೇಶ ಬೀಳೋದಾಯ್ತದೆ. ನೀವು ಏನು ಕೆಲಸ ಮಾಡಿದ್ರು ನಿಮಗೆ ಸಿಗ್ದಂಗೆ ಮಾಡೋ ಶಕ್ತಿಯ ರಾಜಕಾರಣಿಗಳಿಗಿರ್ತದೆ.